ಅಮಾನವೀಯ ಘಟನೆ. ಮಲತಂದೆಯಿಂದ ಪುಟ್ಟ ಮಗುವಿನ ಮೇಲೆ ಕ್ರೌರ್ಯ. ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯಲ್ಲಿ ನಡೆದಿರುವಂತಹ ಮನಕಲಕುವ ಘಟನೆ. ಕಳೆದೊಂದು ವರ್ಷದಿಂದ ಮಗುವಿನ ಮೇಲೆ ಹಲ್ಲೆ. ಮಗುವಿನ ಕೈ ಮತ್ತು ಕುತ್ತಿಗೆ ಭಾಗದಲ್ಲಿ ಹೀಟರ್ ಮತ್ತು ಸಿಗರೆಟ್ನಿಂದ ಸುಟ್ಟಿರುವಂತಹ ಪಾಪಿ ಮಲತಂದೆ. ಮಗುವಿನ ತಲೆ ಮತ್ತು ಹಣೆ ಭಾಗದಲ್ಲೂ ಕೂಡ ಹಲ್ಲೆ ಮಾಡಿರುವ ಪಾಪಿ. ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯಲ್ಲಿ ಘಟನೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ. ಚಿಕ್ಕಬಳ್ಳಾಪುರ ಮೂಲದ ಮಲತಂದೆ ಮಂಜುನಾಥ್ ಹಾಗೂ ತಾಯಿ ಮಂಜುಳಾಳಿಂದ ಹಲ್ಲೆ. ದಿಶಾ ಮಲತಂದೆ ಹಾಗೂ ತಾಯಿಯಿಂದ ಹಲ್ಲೆಗೊಳಗಾದ ಮಗು ಸುಮಾರು 4 ವರ್ಷ ವಯಸ್ಸಿನ ಹೆಣ್ಣು ಮಗು. ತಾಯಿ ಮಂಜುಳಾ ಜೊತೆ ವಾಸವಾಗಿತ್ತು ಮಗು. ನೆನೆ ಸಂಜೆಯೂ ಕೂಡ ಕುಡಿದದ ಮತ್ತಿನಲ್ಲಿ ಮಗುವಿನ ಮೇಲೆ ಹಲ್ಲೆ. ಕೇಬಲ್ ವೈರ್ನಿಂದ ಹಲ್ಲೆ ಮಾಡಿರುವ ಮಲತಂದೆ. ಈ ವೇಳೆ ಸ್ಥಳೀಯರಿಂದ ಮಗು ರಕ್ಷಣೆ. ಮಲತಂದೆ ಮತ್ತು ತಾಯಿಯ ಹಲ್ಲೆ ಬಗ್ಗೆ ಸ್ಥಳೀಯರಿಗೆ ತಿಳಿಸಿದೆ ಮಗು. ಮಲತಂದೆ ಮಂಜುನಾಥ್ ಮತ್ತು ತಾಯಿ ಮಂಜುಳಾಗೆ ತಿಳಿಸಿದ್ದಾರೆ ಸ್ಥಳೀಯರು. ಬಳಿಕ ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ಸ್ಥಳೀಯರು. ಇದಕ್ಕೂ ಮೊದಲು ಮಗುವಿನ ಅಣ್ಣನ ಮೇಲೂ ಕೂಡ ಹಲ್ಲೆ ನಡೆಸಿದ್ದ ಪಾಪಿ. ತಮ್ಮ ಸರಸ ಸಲ್ಲಾಪಕ್ಕೆ ಅಡ್ಡಿಯಾಗುತ್ತದೆ ಅಂತ ಹಲ್ಲೆ. ಸುಮಾರು 4 ತಿಂಗಳ ಹಿಂದೆ ಮಗುವಿನ ಅಣ್ಣನ ಮೇಲೂ ಹಲ್ಲೆ. ಅಂದು ಕೂಡ ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದ್ರು. ಪುನಃ ಇದೀಗ ಹೆಣ್ಣು ಮಗುವಿನ ಮೇಲೆ ಹಲ್ಲೆ ನಡೆಸಿ ಪಾಪಿಗಳು ದುಷ್ಕೃತ್ಯ. ಸದ್ಯ CWC ಕೇಂದ್ರದಲ್ಲಿ ಹಾರೈಕೆಯಲ್ಲಿ ಇರುವಂತಹ ಮಗು